ಕೂಡ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ನಿಮಗೂ ಕೂಡ ಒರಿಜಿನಲ್ ಕ್ರಿಯೇಟರ್ ಬ್ಯಾಡ್ಜ್ ಬಂದಿದೆ ಅಲ್ವಾ ಅಂತ ನಿಮ್ಮ ಒಂದು ಪೇಜ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ, ಮಾನಿಟೈಸೇಷನ್ ಆಗುತ್ತೆ ಅಂಡ್ ಆಲ್ಸೋ ಇನ್ನು ಕೂಡ ತುಂಬಾ ಒಂದು ರೀಚ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮ್ಮ ಒಂದು ಪೇಜ್ಗೆ. ಅಂಡ್ ಯಾವ ತರ ಇದನ್ನ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಂಡ್ ಆಲ್ಸೋ ನಮ್ಮ ಒಂದು ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇದೇ ತರದ ಟೆಕ್ ಇನ್ಫಾರ್ಮೇಶನ್ ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲೇದಾಗಿ ನಿಮ್ಮ ಒಂದು ಪೇಜ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಬ್ಯಾಡ್ಜ್ ಬಂದಿದೆ ಅಲ್ವಾ ಅಂತ ಚೆಕ್ ಮಾಡಿ. ಸೊ ಬಂದಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ, ನಿಮಗೂ ಕೂಡ ಒಂದು ಬ್ಯಾಡ್ಜ್ ಬರುತ್ತೆ. ಅಂಡ್ ಆಲ್ಸೋ ಇದಕ್ಕೆ ಯಾವುದೇ ತರದ ಫಾಲೋವರ್ಸ್ ರಿಕ್ವೈರ್ಮೆಂಟ್ಸ್ ಅಂತ ಇಲ್ಲ. ನಿಮ್ಗೆ ಇಷ್ಟೇ ಫಾಲೋವರ್ಸ್ ಇರಬೇಕು, ಅಷ್ಟಿದ್ರೆ ನಿಮಗೆ ಈ ಬ್ಯಾಡ್ಜ್ ಬರುತ್ತೆ ಅಂತಲ್ಲ. ನೀವು ಫೇಸ್ಬುಕ್ ಅಲ್ಲಿ ಯಾವ ತರ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಒಂದು ಒರಿಜಿನಲ್ ಕಂಟೆಂಟ್ ಯಾರ್ದೋ ಒಂದು ವಿಡಿಯೋಸ್ ಅನ್ನ ಕಾಪಿ ಮಾಡ್ದಾನೆ ನಿಮ್ದೇ ಒರಿಜಿನಲ್ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ತೀರಾ, ವಾಯ್ಸ್ ಓವರ್ ಕೊಡೋರ್ಗೂ ಕೂಡ ಈ ಒಂದು ಬ್ಯಾಡ್ಜ್ ಸಿಗುತ್ತೆ. ಬಟ್ ನಿಮ್ಮ ಒರಿಜಿನಲ್ ಕಂಟೆಂಟ್ ಇರಬೇಕು, ಬೇರೆದವ್ರದ ಕಂಟೆಂಟ್ ಅನ್ನ ಕಾಪಿ ಮಾಡಿರಬಾರ್ದು. ಅಂಡ್ ನಿಮ್ಮ ಒಂದು ಕನ್ಸಿಸ್ಟೆನ್ಸಿ, ಎಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀರಾ ಅದ್ರ ಮೇಲೆ ಫೇಸ್ಬುಕ್ ನಿಮ್ಮ ಒಂದು ಪ್ರೊಫೈಲ್ ಅನ್ನ ರೆಕಾಗ್ನೈಸ್ ಮಾಡಿ ನಿಮ್ಗೆ ಒಂದು ಬ್ಯಾಡ್ಜ್ ಅನ್ನ ಕೊಡುತ್ತೆ. ಅಂಡ್ ಈ ಒಂದು ಬ್ಯಾಡ್ಜ್ ಬಂದಾಗ ನಿಮಗೆ ಓನ್ಲಿ ಮೀ ಅಂತ ಇರುತ್ತೆ, ಪಬ್ಲಿಕ್ ಅಲ್ಲಿ ಇರಲ್ಲ. ನೀವು ಅದನ್ನ ಪಬ್ಲಿಕ್ ಮಾಡ್ಕೊಂಡು ಸೊ ಎಲ್ಲರಿಗೂ ಕೂಡ ಈ ಒಂದು ಬ್ಯಾಡ್ಜ್ ಅನ್ನ ಕಾಣೋ ತರ ಮಾಡ್ಕೋಬಹುದು. ಯಾಕಂದ್ರೆ ಪಬ್ಲಿಕ್ ಬಂದ್ ಸರ್ಚ್ ಮಾಡಿದಾಗ ನಿಮ್ಮ ಪ್ರೊಫೈಲ್ ಮೇಲೆ ಒಂದು ಟ್ರಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಅಂಡ್ ಆಲ್ಸೋ ಅಂಡ್ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗೂ ಕೂಡ ಇನ್ನೂ ಈ ಒಂದು ಬ್ಯಾಡ್ಜ್ ಸಿಕ್ಕಿಲ್ಲ. ಸೊ ಅವ್ರಿಗೂ ಕೂಡ ಇನ್ ಮುಂದೆ ಸಿಗ್ಬೋದು. ಓಪನಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೂ ಕೂಡ ಈ ಒಂದು ಬ್ಯಾಡ್ಜ್ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡಿ. ಅಂಡ್ ನಿಮ್ಮ ಒಂದು ಪೇಜ್ಗೆ ಎಷ್ಟು ದಿನ ಫಾಲೋವರ್ಸ್ ಇದ್ದಾರೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಅಂಡ್ ನಿಮಗೆ ಮಾನಿಟೈಸೇಷನ್ ಆಗಿದೆ ಇಲ್ವಾ ಅಂತ ನೀವು ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.